ಇನ್ನು ಮಿತಿಮೀರಿದಂತ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಊರು ತೊರೆದಂತ 100ಕ್ಕೂ ಹೆಚ್ಚು ಕುಟುಂಬಗಳು. ಮೈಕ್ರೋ ಫೈನಾನ್ಸ್ ಕಾಟದಿಂದ 100ಕ್ಕೂ ಹೆಚ್ಚು ಕುಟುಂಬಗಳು ಊರು ಬಿಡಬೇಕಾದಂತ ಪರಿಸ್ಥಿತಿ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಟಾರ್ಚರ್. ಚಾಮರಾಜನಗರದಲ್ಲಿ ಊರು ತೊರೆದಂತ ಜನ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಟಾರ್ಚರ್ ಎದುರಾಗಿದೆ. ಸೊ ಆ ಕಾರಣಕ್ಕೆ ಊರು ಬಿಟ್ಟಿದ್ದಾರೆ ಜನ. ಚಾಮರಾಜನಗರದಲ್ಲಿ ಊರು ತೊರೆದಂತ ಜನರು. ಸೊ ಮಿತಿಮೀರಿದಂತ ಮೈಕ್ರೋ ಫೈನಾನ್ಸ್ಗಳ ಹಾವಳಿ. ಸೊ ಆ ಕಾರಣಕ್ಕೆ ಊರು ಬಿಟ್ಟಿದ್ದಾರೆ ಮಿತಿಮೀರಿದಂಥ ಮೈಕ್ರೋ ಫೈನಾನ್ಸ್ ಅವರ. ಹಾಗಾಗಿ ನೋಡ್ತಾ ಇದ್ದೀರಾ ಎಲ್ಲ ಮನೆಗಳಿಗೂ ಕೂಡ ಆಲ್ಮೋಸ್ಟ್ ಬೀಗ. ಇವರು ಬಡ್ಡಿ ವಿಪರೀತವಾದಂಥ ಬಡ್ಡಿ. ಸೊ ಆ ಕಾರಣಕ್ಕೆ ಇವರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ ಅಂತ ಈಗ ಸದ್ಯಕ್ಕೆ ಮಾಹಿತಿ ಇದೆ. ನೀವೀಗ ಬೀಗ ಹಾಕಿರೋದನ್ನು ಗಮನಿಸ್ತಾ ಇದ್ದೀರಿ. ಏನೊಂದು ಕಷ್ಟಕ್ಕೆ ಅಂತ ಕೈ ಸಾಲ ತೊಗೊಂಡಿರ್ತಾರೆ, ಆದರೆ ಅದು ಬಡ್ಡಿ ಮೇಲೆ ಬಡ್ಡಿ ಬಿದ್ದು ಹೆಚ್ಚಿನ ಅಮೌಂಟ್ ಆಗಿರುತ್ತೆ. ಇನ್ನು ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರಿದೆ. 100ಕ್ಕೂ ಅಧಿಕ ಕುಟುಂಬಗಳು ಊರು ತೊರೆದಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಟಾರ್ಚರ್ ತಾಳೋದಕ್ಕಾಗದೇನೆ ಊರೇ ಬಿಟ್ಟು ಹೋಗಿದ್ದಾರೆ ಜನ. ಚಾಮರಾಜನಗರದಲ್ಲಿ ಜನ ಊರು ತೊರೆದಿದ್ದಾರೆ. ಸೊ ನಿನ್ನೆ ಮೊನ್ನೆ ಎಲ್ಲ ಕೆಲವೊಂದು ಸುದ್ದಿಗಳನ್ನು ನಾವು ಗಮನಿಸ್ತಾ ಇದ್ವಿ. ಇದೇ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಗರ್ಭಿಣಿ ಅನ್ನೋದನ್ನು ನೋಡ್ತಾ ಇಲ್ಲ, ಬಾಣಂತಿ ಅನ್ನೋದನ್ನು ನೋಡ್ತಾ ಇಲ್ಲ. ಅವ್ರನ್ನ ಮನೆಯಿಂದ ಹೊರಗಾಕಿ ಬೀಗ ಹಾಕಿ ಹೋಗ್ಬಿಡ್ತಾರೆ. ಅವ್ರಿಗೆ ಒಂದು ಹೊತ್ತಿನ ಊಟ ಕೂಡ ಇಲ್ಲ. ಇದೀಗ ಮತ್ತೆ ಈ ಫೈನಾನ್ಸ್ಗಳ ಹಾವಳಿಗೆ ಜನ 100ಕ್ಕೂ ಅಧಿಕ ಕುಟುಂಬಗಳೇ ಊರು ತೊರೆದು ಹೋಗಿದ್ದಾರೆ. ಚಾಮರಾಜನಗರದಲ್ಲಿ ಊರು ತೊರೆದಿದ್ದಾರೆ ಅಲ್ಲಿಯ ಜನ. ಅಷ್ಟರ ಮಟ್ಟಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಟಾರ್ಚರ್ ಕೊಟ್ಟಿದ್ದಾರೆ ಇಲ್ಲಿಯ ಗ್ರಾಮಸ್ಥರಿಗೆ. ನಮ್ಮ ತಾಯಿ ಸ್ವಲ್ಪ ಕೇಂದ್ರ ಸಂಘ ತಗೊಬಿಟ್ರ ಅವರು ಬಂದು ಒತ್ತಲಿ ಬಂದು ತೊಂದರೆ ಕೊಡ್ತಾರೆ ಸರ್. ರಾತ್ರಿ 7 ಗಂಟೆ 8 ಗಂಟೆ 9 ಗಂಟೆ ಆದರೂ ಬಿಡೋಲ್ಲ ಸರ್. ಬಂದು ಕಟ್ಟಮ್ಮ ಅಂತ ಹಿಂಸೆ ಮಾಡ್ತಾರೆ ಸರ್. ಇವಾಗ ದುಡ್ಡಿಲ್ಲ ಸರ್, ಟೈಮ್ ಕೊಡಿ ಸರ್ ಅಂದರೂ ಕೊಡಲ್ಲ. ಚಾಪೆ ಹಾಸ್ಬಿಟ್ಟು ಕಟ್ಟಮ್ಮ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ಬೋಯ್ತಾರೆ ಸರ್. ನಾನು ಈಗ 7ನೇ ಕ್ಲಾಸ್ ಓದ್ತಾನೆ ಸರ್. ನಾನು ಮುಂದೆ ಓದಬೇಕು ಅಂತ ಕನಸು ಕಟ್ಟಿರವ ಸರ್. ಇವ್ರು ಓದೋಕ್ಕೆ ಬಿಡಲ್ಲ ಸರ್. 7 ಗಂಟೆಗೆ ಬಂದಾಗ 9 ಗಂಟೆಗೆ ಇವ್ರುಗಳ ಕೊಡ್ತಾರೆ ಸರ್. ಈಗ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನಮಗೀಗ ಸಾಯೋದು ಒಂದೇ ಸರ್ ದಾರಿ. ಸರ್ ಟೈಮ್ ಇಲ್ಲದೋ ಟೈಮ್ಲೆಲ್ಲ ಬರ್ತಾರೆ ಸರ್. ಅವಕಾಶನೇ ಇಲ್ದಂಗೆ ಮಾಡ್ರೆ ಸರ್. ಕಟ್ಕೊಡ್ತೀವಿ ಅಂದ್ರೆ ಕೊಡಲ್ಲ ಸರ್. ನಮ್ಮ ಹೆಸರು ಏನಂದ್ರೆ ಏನಿಲ್ಲ ಸರ್. ಒಂದು ಗುಂಟೆ ಜಮೀನು ಇಲ್ಲ ಸರ್. ನಾವಿರೋ ನಮ್ಮ ಚಿಕ್ಕಪ್ಪನ ಮನೇಲಿ ಸರ್. ನಮ್ಗೆ ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಸರ್ಕಾರ ನಮಗೇನು ಅನುಮತಿ ಕೊಟ್ಟರೆ ಸರ್ ನಾನು ಕಿಡ್ನಿ ಮಾರ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ ಸರ್. ನಮ್ಮ ಅಪ್ಪ ಅಮ್ಮನ ಸಾಲ ತೀರೋ ಸರ್. ನಾವು ನೆಮ್ಮದಿಯಾಗಿ ಬದುಕಬೇಕಾದ್ರೆ ಒಂದು ಕಿಡ್ನಿಲಿ ನಾವು ಓದ್ಕೊಂಡು ಹೋಗ್ತೀನಿ ಸರ್. ನೋಡಿ, ಕಿರುಕುಳಕ್ಕೆ ಬೇಸತ್ತು ಬಾಲಕನೊಬ್ಬ ಕಣ್ಣೀರು ಹಾಕ್ತಾ ಇದ್ದಾರೆ. ಫೈನಾನ್ಸ್ನವರ ಕಾಟದಿಂದ ಮುಕ್ತಿ ಕೊಡಿಸಿ ಅಂತ ಕಣ್ಣೀರು ಹಾಕಿದ್ದಾರೆ, ಬೇಡ್ಕೊಂಡಿದ್ದಾರೆ. ಸಾಲಕ್ಕೆ ಹೆದರಿ ಅಪ್ಪ ಅಮ್ಮ ನನ್ನನ್ನ ಬಿಟ್ಟು ಹೋಗಿದ್ದಾರೆ ಅಂತ ಆ ಬಾಲಕ ತನ್ನ ನೋವನ್ನ ಹೇಳ್ಕೊಂಡಿದ್ದಾನೆ. ನಾವೀಗ ಚಿಕ್ಕಪ್ಪನ ಮನೆಯಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ಶ್ರೀಕಂಠ ಅನ್ನೋರು 2 ಕಡೆ 3 ಲಕ್ಷ ಸಾಲವನ್ನ ಪಡೆದಿರ್ತಾರೆ. 3 ಲಕ್ಷ ಸಾಲಕ್ಕೆ ಬಡ್ಡಿ ಸೇರಿ 6 ಲಕ್ಷ ಕಟ್ಟಬೇಕು ಅಂತ ಟಾರ್ಚರ್ ಕೊಡ್ತಿದ್ದಾರೆ ಅವರಿಗೆ. ಹೀಗಾಗಿ ಊರನ್ನೇ ತೊರೆದಿದ್ದಾರೆ ಬಾಲಕನ ತಂದೆ. ಇದೀಗ ಆ ಬಾಲಕ ಚಿಕ್ಕಪ್ಪನ ಮನೆಯಲ್ಲಿದ್ದಾರೆ. ಕಿರುಕುಳ ತಾಳಲಾರದೆ ಕುಟುಂಬವೇ ಊರು ಬಿಟ್ಟು ಹೋಗ್ತಾ ಇದೆ. ಚಾಮರಾಜನಗರ ತಾಲೂಕಿನ ಹೆಗ್ಗನವಾಡಿಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಥರ ಸಾಲ ಕೊಡ್ತೀವಿ ಅಂದ್ಬಿಟ್ಟು ಜನಗಳಿಗೆ ಆಸೆ ಹುಟ್ಟಿಸ್ಬಿಟ್ಟು ಅವ್ರೇನೋ ಸಣ್ಣದಾಗಿ ಅವ್ರ ಮನೆ ವ್ಯವಹಾರ ಮಾಡ್ಕೊಂಡು ಹೋಯ್ತಾ ಇದ್ರು ಸರ್. ಇವ್ರು ಸಾಲ ಕೊಡ್ತೀವಿ ಅಂತಂದ್ಮೇಲೆ ಅವರು ಒಬ್ಬರು ನಮ್ಗೇನು ಫ್ರೀಯಾಗಿ ಸಾಲ ಸಿಗುತ್ತಲ್ಲ, ಕಟ್ಕೋಬೋದಲ್ಲ ಅನ್ನೋ ಆಸೆಗೋಸ್ಕರ ಏನು ಮಾಡ್ಬಿಟ್ರು, ತಕ್ಕಂಡು ಏನು ಮಾಡ್ಬಿಟ್ರು, ದಿಕ್ಕಾಪಾಲಾಗಿ ಸಾಲ ಮಾಡ್ಕೊಬಿಟ್ರು ಸರ್. ಸಾಲ ಮಾಡ್ಕೊಂಡು ಕಟ್ಟನಾರದ ಪರಿಸ್ಥಿತಿಲಿ ಇವತ್ತು ಸಣ್ಣ ಮಕ್ಕಳನ್ನೆಲ್ಲ, ಓದೋ ಮಕ್ಕಳನ್ನೆಲ್ಲ ಕರ್ಕೊಂಡು ಇವತ್ತು ಮೈಸೂರು ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಸರ್. ಅದರಿಂದ ತುಂಬ ಜನಕ್ಕೆ ಇದೊಂದು ಭಾರಿ ಟಾರ್ಗೆಟ್ ಆಗಿ ಜನಕ್ಕೆ ತುಂಬ ತೊಂದರೆ ಆಯ್ತದೆ ಸರ್. ಅದರಿಂದ ಇದನ್ನೆಲ್ಲ ನಿಲ್ಲಿಸಿ, ಇದನ್ನೆಲ್ಲ ಖಂಡಿಸಿ, ಎಲ್ಲಿ ತಪ್ಪು ನಡೀತಿದೆ ಅಲ್ಲೆಲ್ಲ ಇವರು ಆಕ್ಷನ್ ತಗೊಂಡು ವ್ಯವಸ್ಥೆ ಮಾಡಿಕೊಡ್ಬೇಕು. ವ್ಯವಸ್ಥಿತವಾಗಿ ಅವರು ಊರುಗಳು ಬಂದು ಸೇರಬೇಕು ನ್ಯಾಯಯುತವಾಗಿ ಅನ್ನೋದನ್ನು ನಾವು ಕೇಳ್ಕೊತೀವಿ. ಎಷ್ಟು ಕುಟುಂಬಗಳು ಊರು ಬಿಟ್ಟಿದೆ ಸರ್? ನಮ್ಮೂರಲ್ಲೇ ಕಮ್ಮಿ ಅಂತಂದ್ರೆ ಒಂದು 8